ಪವಿತ್ರ ಅವರ 5 ಎಕರೆ ಜಮೀನನ್ನ ಮೇಲೆ ರಾಧಿಕಾನ ಕೆಟ್ಟ ಕಣ್ಣು. ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದೇ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಪವಿತ್ರ ಬಂಧನ ಸೀರಿಯಲಲ್ಲಿ ಏನಾಗ್ತಿದೆ ಅಂತ ನೋಡೋದಾದರೆ, ತಾತನ 5 ಎಕರೆ ಜಮೀನಿನಲ್ಲಿರುವುದನ್ನು ಎಲ್ಲ ಕಿತ್ಕೊಳ್ಳೋಕ್ಕೆ ಬರ್ತಾ ಇರ್ತಾಳೆ ರಾಧಿಕಾ ಅವರು. ಹಾಗಾದರೆ ತಾತ ಬಿಟ್ಕೊಡ್ತಾನೆ ಏನಂತ ಫುಲ್ ವಿಡಿಯೋ ನೋಡಿ, ನಿಮಗೆ ಅರ್ಥ ಆಗುತ್ತೆ. ರಾಧಿಕಾ ಮತ್ತು ನಮೃತ ಇಬ್ಬರು ಸೇರಿ ನಾವೇ ಹೋಗೋಣ ಹಳ್ಳಿಗೆ, ಪಂಚರ್ ಆಗಿದೆ ಅಲ್ಲ ಹೇಗೂ ಅಂಥೇಳಿ ಬರ್ತಾ ಇರ್ತಾರೆ. ಬರಬೇಕಾದ್ರೆ ನಮೃತ ಕೇಳ್ತಾ ಇರ್ತಾಳೆ, ಪವಿತ್ರನ ಹೇಗಾದರೂ ಮಾಡಿ ದೇವನಿಂದ ದೂರ ಮಾಡಿ ಅಂತ ಕೇಳ್ತಾ ಇರ್ತಾಳೆ ನಮೃತ. ರಾಧಿಕಾ ಮೇಡಮ್, ಆ ಮಹಾರಾಣಿ ಹೆಸರಲ್ಲಿ 5 ಎಕರೆ ಜಮೀನಿದೆ ಅಲ್ವಾ, ಫಸ್ಟ್ ಟೈಮ್ ನಮ್ಮ ಆಫೀಸ್ಗೆ ಲಾಸ್ ಆಗಿದ್ದೆ, ಅದರಿಂದ ಅವ್ರ ಜಮೀನು ಕೊಡೋಕ್ಕೆ ಒಪ್ಕೊಂಡಿರಲಿಲ್ಲ, ಹಾಗಾಗಿ ತುಂಬ ಲಾಸ್ ಆಗಿದೆ, ಈಗ ಜಮೀನು ತೊಗೊಳ್ಳೇಬೇಕು ಅಂತ ಹೇಳ್ಬಿಟ್ಟು ರಾಧಿಕಾ ಅವರು ಹೇಳ್ತಾ ಇರ್ತಾರೆ ನಮೃತನ ಹತ್ರ. ಹಾಗಾಗಿ ಅತ್ತೆ ನೀವು ಸೂಪರಾಗಿ ಯೋಚನೆ ಮಾಡಿದ್ದೀರಾ ಅಂತ ಹೇಳ್ತಾ ಇರ್ತಾಳೆ ನಮೃತ. ದೇವ್ಗೆ ಈ ಥರ ಇಂಟೆಕ್ಷನ್ನೇ ಇಲ್ಲ ಅಂತ ಹೇಳ್ತಾ ಇರ್ತಾಳೆ. ಅತ್ತೆ ತುಂಬ ಚೆನ್ನಾಗಿ ಯೋಚನೆ ಮಾಡಿದ್ದೀರಾ ನೀವು ಅಂಥೇಳಿ ಅಲ್ಲಿಗೆ ಹೊರಡ್ತಾರೆ. ಮತ್ತು ದೇವು ಮತ್ತು ಪವಿತ್ರ ಅವರು ಬಾಳೆಗೊನೆ ಎಲ್ಲ ಹೊತ್ಕೊಂಡು ಗಾಡಿಗೆಲ್ಲ ಏರಿಸ್ತಾ ಇರ್ತಾರೆ. ಹಾಗಾಗಿ ಅಲ್ಲಿಂದ ಮಧ್ಯೆ ರಸ್ತೆಯಲ್ಲಿ ಗಾಡಿ ನಿಂತಿರುತ್ತೆ. ವಾಟ್ ದಿಸ್ ಹೆಲ್ ದಿಸ್ ಅಂತಂದು ಇಂಗ್ಲೀಷಲ್ಲಿ ಏನೇನೋ ಬೈತಾ ಇರ್ತಾಳೆ. ಅವನಿಗೆ ಅರ್ಥ ಆಗುತ್ತೆ, ಆದರೂ ಕೂಡ ಸೈಲೆಂಟ್ ಆಗಿರ್ತಾನೆ. ದೇವು ಏನು ಕಾಮನ್ ಸೆನ್ಸ್ ಇಲ್ವಾ ಇವ್ರಿಗೆ ಅಂತ ಹೇಳ್ಬಿಟ್ಟು ನಮೃತ ಬೈತಿರ್ಬೇಕಾದ್ರೆ ದೇವು ಸರ್ ಹಿಂದ್ಗಡೆ ಹೊಳ್ಳಿ ನೋಡಿಬಿಡ್ತಾರೆ. ನಮೃತ, ಅತ್ತೆ ನೋಡಿಲ್ಲಿ ದೇವ್ ಸರ್ ಯಾವ ರೀತಿಯಲ್ಲಿ ಇದ್ದಾನೆ ಅಂತ ಹೇಳ್ಬಿಟ್ಟು ನಮೃತ ಹೇಳ್ತಾಳೆ. ಹಾಗಾದರೆ ದೇವ್ಗೆ ಬೈಯೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ ಏನು ರಾಧಿಕಾ ಅಂತ ನೋಡಬೇಕಾದ್ರೆ, ಸಂಬಂಧ ಇಲ್ಲಿದೆಯಾ ಅಂತ ಕೂಡ ಹೇಳ್ತಾರೆ ಏನೋ ಅಂತ ನೋಡಬೇಕು. ಸೋಮವಾರ ಸಂಚಿಕೆಯಲ್ಲಿ ಹೇಳ್ತೀನಿ ಇನ್ನೊಂದು ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಕೀಪ್ ಸಪೋರ್ಟ್, ಥ್ಯಾಂಕ್ ಯು.